ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನಾನು ನೋಡಿದೆ. ಚಾಮುಂಡಿ ತಾಯಿ ನಾನು ಭಾಳ ವರ್ಷದಿಂದ ಹೋಗ್ತಾ ಇದ್ದೀನಿ, ಕೈ ಮುಗಿತಾ ಇದ್ದೀನಿ. ನನಗೂ ಅಲ್ಲಿ ದೀಕ್ಷಿತರು ಅವರೆಲ್ಲ ಭಾಳ ಬೇಕಾದವರು, ಚಾಮರಾಜನಗರದವರು ಅವರ ಇರ್ತಕ್ಕಂಥದ್ದು. ಆದರೆ ನನಗಲ್ಲಿ ಕೆಲವು ನೋವಾಗ್ತಾಯಿದೆ. ಏನು ಮಾಡ್ತಾರೆ ತಾಯಿ ಗಂಭೀರವಾಗಿ ನಿಮ್ಮೆಲ್ಲ ಏನೇನು ಮಾಡ್ತೀರಿ ಎಲ್ಲ ಅಲ್ಲಿ ಏನಾಗಿದೆ, ಭ್ರಷ್ಟರು ಹೋಗ್ತಾರೆ ಹಾರಾಕ್ತಾರೆ, ಕೊಲೆ ಮಾಡಿದವ್ರು ಹೋಗ್ತಾರೆ ಹಾರಾಕ್ತಾರೆ, ದರೋಡೆ ಮಾಡಿದವ್ರು ಹೋಗ್ತಾರೆ ಹಾರಾಕ್ತಾರೆ, ಎಲ್ಲರೂ ಹೋಗ್ತಾರೆ ಮಂಗಳಾರತಿ ತಗೋತಾರೆ, ಮಂಗಳಾರತಿ ತಟ್ಟಿಗೆ ಕಾಸು ಹಾಕ್ತಾರೆ. ಅಲ್ಲಿ ಮಾತಾಡೋರು ಯಾರಪ್ಪ ಅಂದರೆ ಪೂಜಾರಿ, ದೇವರು ಮಾತಾಡ್ತಾ ಇಲ್ಲ. ಅದು ಒಂದು. ಎರಡನೇದು, ದೇವರೇ ಮಾತಾಡೋದಾಗಿದ್ದರೆ ಇವರು ಯಾರು ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಕೊಂಡ್ಕೊಂಬಿಡೋರು ದೇವ್ರನ್ನ. ಭಗವಂತ ತಾಯಿ ಭಾಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಮಹಾ ದೇವಸ್ಥಾನ. ಇಲ್ಲಿ ನಡಿಬಾರ್ದು. ಭಾರಿ ದೊಡ್ಡ ಜನಕ್ಕೆ, ಭಾರಿ ವ್ಯಕ್ತಿಗಳಿಗೆ ವಿಶೇಷವಾಗಿ ಅದ್ಯಾವುದೋ ಒಂದು ಗಾಡೀಲಿ ಕುಣಿಸ್ಕೊಂಡು ಹೋಗ್ತಾರೆ. ಈಗ ನಾನು ನೋಡಿರಲಿಲ್ಲ, ಈಗಿತ್ತು ಎಂಥದ್ದು ಐರಾವತ್, ಅದ್ರ ಹೆಸರು ಐರಾವತ ಅಂದರೆ ಇಂದ್ರನ ಆನೆ, ಇಂದ್ರನ ಅರಮನೆಯಲ್ಲಿ ಆನೆ ಇತ್ತಲ್ಲದು ಐರಾವತ. ಇದಕ್ಕೆ ಐರಾವತದ್ದೇ ಹೆಸರಿಟ್ಟಿದ್ದಾರ. ಅದ್ರ ಮೇಲೆ ಕೂತ್ಕೊಂಡು ಕರ್ಕೊಂಡು ಹೋಗೋದು, ಆ ಕರ್ಕೊಂಡೋಗಿ ಅಲ್ಲಿ ಇಳಿಸಿ ದೇವ್ರ ಹತ್ರ ಕರ್ಕೊಂಡು ಹೋಗೋದು. ಅವರು ಇವರಿಗೆ ವಿಶೇಷವಾದಂಥದ್ದು. 2,000 ರೂಪಾಯಿ ಕೊಟ್ಟವರು ಅವರು ದೇವರೇ ಕಾಪಾಡಬೇಕು ಅವ್ರನ್ನ. ಏನು 2,000 ರೂಪಾಯಿ ಕೊಟ್ಟವರು, 1,000 ರೂಪಾಯಿ ಕೊಟ್ಟವರು, ಅಯ್ಯಯ್ಯೋ ಬೇಡ ನರಕ ಆಗ್ತಾಯಿದೆ. ನಾನು ನಿಮ್ಮ ಮೂಲಕ ಇಡೀ ಸರ್ಕಾರಕ್ಕೆ ಎಲ್ಲರಿಗೂ ನಾನು ಆ ಇಲಾಖೆಗೆ ಕಳಕಳಿಯನ್ನು ಮನವಿ ಮಾಡ್ತೀನಿ. ಈ ದರ್ಬಾರ್ ನಿಲ್ಲಿಸಿ ಸಾಮಾನ್ಯ ಜನಗಳಿಗೆ ತೀರ್ಥ ಕೊಡಿ, ಹೂ ಕೊಡಿ. ದರ್ಬಾರು ನಿಲ್ಲಬೇಕು. ನಿಲ್ಲದೇ ಇದ್ದರೆ ನಾವು ತಾಯಿಯ ಸನ್ನಿಧಿಯಲ್ಲೇ ಭಾರಿ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ.